धर्मसुकलं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमल अचलं सर्वदि साक्षिभूतं भावातीतं त्रिगुणरहितं श्रीसद्गुरुनित्यतं नमामि। महायोगपीठे तटे भीमरत्यम् वरं पुण्डलीकाय दातो मुनीन्द्रे समागततिष्ठन्तमहानन्दकन्दम् परब्रह्मलिङ्गं भजे पाण्डुरङ्गम्। ಪ್ರಥಮದಲ್ಲಿ ಭಗವಂತ ಅನಂತ ದಿವ್ಯ ಅವತಾರಗಳಿಗೆ ಸಮಸ್ತ ಅವತಾರಕರ್ತರಾಗಿರುವಂಥ ಪರಮಾತ್ಮನ ಚರಣಗಳಲ್ಲಿ ನಮನವನ್ನು ಸಲ್ಲಿಸಿ, ಯಾವ ಅದ್ವೈತ ಸಂಪ್ರದಾಯದ ಸಮಸ್ತ ಗುರುವರರ ಶ್ರೀ ಚರಣಗಳಲ್ಲಿಯೂ ಆಚಾರ್ಯರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ, ಯಾವ ನಮ್ಮ ಸದ್ಗುರು ಉದ್ಧಾರಕರ್ತರಾಗಿರುವಂಥ ಶ್ರೀ ಗುರು ಸಮಸ್ತ ಗುರುವರರ ಶ್ರೀ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತರೇ, ಮಹಂತರೇ, ತಾಯಂದಿರೇ, ಸಿದ್ಧ ಸಾಧಕರೇ, ತಮ್ಮೆಲ್ಲರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ, ಯಾವ ಜ್ಞಾನೇಶ್ವರಿ ಓವಿ ಮತ್ತು ಭಗವದ್ಗೀತಾ ಶ್ಲೋಕದ ಚಿಂತನ ನಾವು ನಿಮಗಳಲ್ಲಿ ನೆನ್ನೆ ದಿನ ಮಾಡ್ತಾ ಬಂದಿದ್ದೆವು. ಇನ್ನೇ ದಿನ ಯಾವ ರಾಜ ದುರ್ಯೋಧನ ಗುರುವಿನ ಹತ್ತಿರ ಹೋಗಿ ತಮ್ಮ ಸೈನ್ಯದ ಬಲದ ಬಗ್ಗೆ ಹೇಳಿದ. ಆಗ ಗುರುಗಳು ಏನನ್ನ ಕೇಳಿಕೊಂಡ್ರು. ರಾಜ ದುರ್ಯೋಧನ ಗುರುವಿನ ಹತ್ತಿರ ಹೋಗಿ ತನ್ನ ದುಃಖವನ್ನ ಏನ್ ಮಾಡ್ತಾನಂದ್ರ ತೋಡ್ಕೋತಾನ. ಯಾವ ಮನುಷ್ಯನಿಗೆ ಭಯ ಇರ್ತದಂದ್ರೆ, ಯಾರಲ್ಲಿ ಅಧರ್ಮ ಇರ್ತದ ಆ ಮನುಷ್ಯನಿಗೆ ಭಯ ಕಾಡ್ತಿರ್ತದೆ. ರಾಜ ದುರ್ಯೋಧನ ಏನಿತ್ತು ಅಂದ್ರೆ, ಆತನಲ್ಲಿ ಭಯ ಇರ್ಲಿಕ್ಕೆ ಕಾರಣ ಬಾಲ್ಯದಿಂದಲೇ ಅಧರ್ಮಿ ಆಗಿದ್ದ. ಯಾವ ಅಧರ್ಮದ ಕಾರಣ ಮನುಷ್ಯನಿಗೆ ಭಯ ಪ್ರಾರಂಭ ಆಗ್ತದೆ ಅಂತ ರಾಜ ದುರ್ಯೋಧನ ನಿಂದು ಗುರುವಿನ ಹತ್ತಿರ ಇನ್ನೇ ದಿನ ಏನ್ ಹೇಳ್ದ ಅಂತ ಹೇಳಿದ್ರೆ, ಅಸ್ಮಾಕಂ ವಿಶಿಷ್ಟಾಯ ತಾನ್ನಿಭೂತ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಾನ್ ಭ್ರಮೆ ಮಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಶಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಿಸ್ತಥೈವ ಚ. ನಮ್ಮ ಸೈನ್ಯದೊಳಗು ಧರ್ಮಾತ್ಮರಿದಾರ, ನಮ್ಮ ಸೈನ್ಯದೊಳಗು ಚಿರಂಜೀವಿಗಳಿದಾರ. ಯಾರು ಚಿರಂಜೀವಿ ಇದಾರ? ಅಶ್ವತ್ಥಾಮ ಚಿರಂಜೀವಿ, ಕೃಪಾಚಾರ್ಯ ಕೃಪಶ್ಚ ಚಿರಂಜೀವಿಯಾರ. ನಾವೇನು ಈ ಸೈನ್ಯವನ್ನು ಸೋಲ್ತೀವ? ಇಲ್ಲ, ನಮ್ಮೊಳಗ ಚಿರಂಜೀವಿ ಇದಾರೆ. ಏ ಗುರುದೇವ, ನಂಬಲ್ಲಿ ಯಾರಿದಾರಂದ್ರೆ ಚಿರಂಜೀವಿಗಳಾರ, ಅವ್ರಿಗೆ ಮರಣನೇ ಇಲ್ಲ. ಅದರಲ್ಲಿ ತಮ್ಮಿಂದ ವಿದ್ಯೆ ಕಲಿತಿರುವಂತ ತಮ್ಮ ಮಗ ಅಶ್ವತ್ಥಾಮ ಮತ್ತು ಕೃಪಾಚಾರ್ಯರು, ಇವರು ಇಬ್ಬರು ಚಿರಂಜೀವಿಗಳು. ಹಾಗಾಗಿ ನಮ್ಮಲ್ಲಿ ಆ ಸೋಲು ಎಂಬ ಭಯವೇ ಇಲ್ಲ ಅಂತ ತಾನು ಭಯದಿಂದಲೇ ಮಾತಾಡ್ತಾ ಧರ್ಮದ ಬಗ್ಗೆ ಒಂದಿಷ್ಟು ಹೇಳ್ತಾನೆ. ನನ್ನ ತಮ್ಮನಾಗಿರುವಂತ ವಿಕರ್ಣ ಮತ್ತು ಸೋಮದತ್ತಿ ಇವರಿಬ್ಬರು ಸಹ ಧರ್ಮಾತ್ಮರು. ಅವರ ಪಾಳ್ಯದಲ್ಲಿ ಅಷ್ಟೇ ಧರ್ಮಾತ್ಮರಿಲ್ಲ,
ನನ್ನ ತಮ್ಮನು ಸಹ ಬಹಳಷ್ಟು ಮೇಧಾವಿ ಪಂಡಿತ ಧರ್ಮವಂತ ಅಂತ ಹೇಳ್ಕೋತಾರ ನೋಡಿ. 100 ಜನರಲ್ಲಿ ವಿಕಿರಣ ಒಬ್ಬ ಧರ್ಮದ ಕಡೆ ಇರ್ತಾನೆ. ಆ ಧರ್ಮ ಒಬ್ಬನೇ ಇದ್ರೂ ಸಹ ಅದನ್ನ ಇಲ್ಲಿ ಒತ್ತಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಅಧರ್ಮಿಗಳು ಎಷ್ಟಿದ್ರೂ ಸಹ ಆ ಲೆಕ್ಕಕ್ಕೆ ಬರೋದಿಲ್ಲ. ಯಾರಾದ್ರೂ ಒಬ್ರು ಧರ್ಮ ಮಾಡಿದಾರಂದ್ರೆ ಸಾಕು ಅದನ್ನು ಹೊಗಳಿಸ್ಕೋತಾರ ನೋಡಿ. ಅದನ್ನ ತನ್ನ ತಮ್ಮನ ಬಗ್ಗೆ ಹೇಳ್ತಾನೆ, ನನ್ನ ತಮ್ಮ ವಿಕರ್ಣ ಏನಿದಾನಪ್ಪ ಅಂದ್ರ ಧರ್ಮವಂತಿದಾನ. ಸೋಮದತ್ತಿ ಅನಂತ ಯಜ್ಞಗಳು ಮಾಡಿರುವಂತರ ಸೋಮದತ್ತಿಸ್ತ ಆತನು ಸಹ ಧರ್ಮವಂತ ಅಂತ ಹೇಳಿ ಇಬ್ಬರು ಧರ್ಮದ ಬಗ್ಗೆ ಹೇಳ್ತಾ ಮುಂದೆ ಇಂದಿನ ಈ ದಿನ 9ನೇ ಶ್ಲೋಕದ ಬಗ್ಗೆ ಹೇಳ್ತಾರೆ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಃ. ಜ್ಞಾನೇಶ್ವರಿಯವರು ಕೆಳಗೆ ಓವಿಯನ್ನ ಹೇಳ್ತಾರೆ. ಜಯ ಶಸ್ತ್ರ ವಿದ್ಯಾ ಪರಂಗತ ಮಂತ್ರಾವತಾರ ಮೂರ್ತ ಓಕಾಜ ಶಸ್ತ್ರ ಜಾತ ಏತೋ ನಿರೂಢ. ಹೇ ಅಪ್ರತಿಮ ಹೇ ಅಪ್ರತಿಮ ಮಲ್ಲ ಜಗೀ पुरात प्रपात अंगे परी सर्व प्राणे मजची लागे अराइले असती पतिव्रते चिरुदय जैसे पतिवांचो निन स्पर्शे मी सर्वस्य या तैसे सुबठासी अमुचिया कांजा जे निपाडे देखती आपुले जीवित थोकडे ऐसे निरवधी चोखडे स्वामी भक्त झुंजती कुळकणे जाणती कळे कीर्ती जीती हे बहु अशोक क्षात्र नीती यथोनिया ऐसे सर्वा पुपुरते मिरव मिरदळी आमुते आता काय गणुयाते ಅಪಾರ ಹೇ. ಮೌಲ್ಯವರು ವರ್ಣನೆ ಮಾಡ್ತಾರ. ಅವರು ಶಸ್ತ್ರವಿದ್ಯೆಯಲ್ಲಿ ನಿಪುಣರು, ಮೂರ್ತಿಮಂತ ಮಂತ್ರಾವತಾರರು. ಹೆಚ್ಚೇನು ಶಸ್ತ್ರವಿದ್ಯೆಯು ಪ್ರಸಿದ್ಧಿಗೆ ಬಂದದ್ದೇ ಇವರಿಂದ. ಯಾರಿಂದ? ಇವ್ರು ಯಾರು ಪರಾಕ್ರಮಗಳು ಇದಾರಲ್ಲ, ಕೃಪಶ್ಚ, ಅಶ್ವತ್ಥಾಮ, ಇವರು ಅಪ್ರತಿಮ ಪರಾಕ್ರಮಿಗಳು, ಬಲವಂತರು ಇದ್ದು ಈ ಜಗತ್ತಿನಲ್ಲಿ ಇವರು ಸಮಾನರಾದ ಯುದ್ಧ ವಿಶಾರದರು ಯಾರು ಇರುವುದಿಲ್ಲ. ಆದರೆ ಅವರು ಜೀವಭಾವದಿಂದ ನನ್ನನ್ನೇ ಆಶ್ರಯಿಸಿರುವರು. ಬಹಳಷ್ಟು ಜನ ಅನ್ಯೇಚ ಎಲ್ಲಾ ಮಹಾನ್ ವೀರರು, ಅತಿರಥ ಮಹಾರಥರು ಇವರೆಲ್ಲರೂ ನನ್ನ ಆಶ್ರಯ. ಅವರು ನನಗಾಗಿ ಹಂಗ ತೊರೆದು ಬಂದವರು. ಇವರೆಲ್ಲಾ ಮಹಾನ ಶೂರವೀರರೆಲ್ಲ ಜೀವ ಭಾವದಿಂದ ನನ್ನನ್ನೇ ಆಶ್ರಯಿಸಿದವರು. ಎಲ್ಲರ ಬಗ್ಗೆ ಹೊಗಳ್ತಾನ. ಮುಂದ ಪತಿವ್ರತೆಯ ಮನಸ್ಸು ತನ್ನ ಪತಿಯ ಹೊರತು ಅನ್ಯ ಸ್ಥಳದಲ್ಲಿ ಸೇವಿಸುವುದಿಲ್ಲ. ಪತಿವ್ರತೆ ತಾಯಂದಿರು ಹೆಂಗಿರ್ತಾರಂದ್ರ ತನ್ನ ಪತಿಯನ್ನು ಬಿಟ್ಟು ಅನ್ಯ ಅನ್ಯ ವಿಷಯದ ಕಡೆಗೆ, ಅನ್ಯ ಸೌಂದರ್ಯದ ಕಡೆಗೆ, ಅನ್ಯ ಸ್ಥಳದಲ್ಲಿ ಸೇವಿಸುವುದಿಲ್ಲ. ಆದರೆ ಕೇವಲ ಪತಿಯನ್ನೇ ಆಶ್ರಯಿಸಿರುವವಳು. ಅದರಂತೆ ಈ ವೀರರಿಗೆ ನಾನು ಪ್ರಾಣದಂತೆ ಪ್ರಿಯನಾಗಿರುವೆನು. ಮೌಲ್ಯವ್ರು ಹೇಳ್ತಾರ, ಅಲ್ಲಿ ದೃಷ್ಟಾಂತ ಕೊಡ್ತಾರ. ಒಂದು ಹೆಂಗ ಪತಿವ್ರತೆ ತಾಯಂದಿರು ತನ್ನ ಪತಿಯನ್ನು ಬಿಟ್ಟು ಅನ್ಯ ಸ್ಥಳದಲ್ಲಿ ಅವರು ಏನು ಸೇರುವುದಿಲ್ಲ. ಬೇರೆ ಯಾವ ಸೌಂದರ್ಯದ ಕಡೆ ಅವರು ತಮ್ಮ ಮನಸ್ಸನ್ನು ಕೊಡಗೊಡದೆ ತನ್ನ ಪತಿಯೇ ಪರಮೇಶ್ವರನೆಂದು ಹೇಗೆ ಅವರು
ತಮ್ಮ ಇಡೀ ಜೀವನ ತಪಸ್ಸನ್ನು ಮಾಡ್ತಾರಲ್ಲ, ಅದರ ಹಾಗೆ ಇವರೆಲ್ಲರೂ ನನ್ನನ್ನು ಆಶ್ರಯಿಸಿರುವರು. ಈ ವೀರರಾದರೂ ನಾನು ಇವರಿಗೆ ಪ್ರಾಣದಂತೆ ಪ್ರಿಯನು ಅಂತ ಹೇಳ್ತಾರೆ. ಮುಂದೆ ಇವರು ಸ್ವಾಮಿ ಭಕ್ತಿಯಲ್ಲಿ ದೃಢವಾದ ವಿಶ್ವಾಸವುಳ್ಳವರು. ನೋಡ್ರಿ, ತಮ್ಮನ್ನು ತಾವು ದುರ್ಯೋಧನ ಹೇಳ್ತಾರ, ಸ್ವಾಮಿ ನನ್ನ ಮೇಲೆ ನಿಷ್ಠೆ ಉಳ್ಳವರು, ದೃಢ ವಿಶ್ವಾಸವುಳ್ಳವರು. ಏಕೆಂದರೆ ಇವರು ತಮ್ಮ ಕಾರ್ಯದ ಮುಂದೆ ತಮ್ಮ ಪ್ರಾಣವನ್ನು ಸಹ ತುಚ್ಛವೆಂದು ತಿಳಿದಿರುವರು. ಇವರು ತಮ್ಮ ಕಾರ್ಯದ ಮುಂದೆ ನನ್ನ ನನ್ನ ಪಕ್ಷದಲ್ಲಿ ಇರುವವರು ತಮ್ಮ ಪ್ರಾಣವನ್ನು ಸಹ ಇವ್ರೇನ್ ತಿಳ್ಕೊಂಡಾರ ಅಂತ ಹೇಳಿದ್ರೆ ತುಚ್ಛ ಅಂತ ಮಹಾನ್ ಅವರಿಗೆ ಏನ್ ಅನಿಸಿಲ್ಲ, ನನಗಾಗಿ ಪ್ರಾಣ ಕೊಡಲು ಸಿದ್ಧರು. ಇವರು ಯುದ್ಧ ಕಲೆಯ ಬಹು ಚತುರರಲ್ಲದೆ ಸರ್ವ ಕಲೆಗಳಲ್ಲಿ ನಿಪುಣರು ಮತ್ತು ಕೀರ್ತಿಶಾಲಿಗಳು ಇರುವರು. ಇವ್ರ ಹೆಂಗಾರಪ್ಪ ಅಂದ್ರ ಇವರು ಯುದ್ಧಗಳಲ್ಲಿ ನಿಪುಣರದರ, ಕೀರ್ತಿವಂತರದರ. ಇವರು ನಿಪುಣರು, ಕೀರ್ತಿವಂತರು ಮತ್ತು ಚತುರರು ಸರ್ವ ಕಲೆ ಬಲ್ಲವರು. ಬಹಳ ಹೇಳುವುದೇನಿದೆ, ಕ್ಷಾತ್ರ ಧರ್ಮದ ಬೆಳಕಿಗೆ ಬಂದದ್ದು ಇವರಿಂದಲೇ. ನೋಡ್ರಿ, ಕ್ಷತ್ರಿಯ ಧರ್ಮ ಏನದಲ್ಲ, ಇವತ್ತು ಭೂಮಿ ಮೇಲೆ ಕ್ಷತ್ರಿಯ ಧರ್ಮ ಇಂಥ ಕೀರ್ತಿವಂತರಿಂದ ಇಂದು ಕ್ಷತ್ರಿಯ ಧರ್ಮ ಈ ಭೂಮಿ ಮೇಲೆ ಇದೆ. ಹೀಗೆ ನಮ್ಮ ಸೈನ್ಯದಲ್ಲಿ ಶೂರರಾದ ಯುದ್ಧ ಪಟುಗಳು, ಅಗಣಿತ ಮಹಾವೀರರು ಇರುವರು. ಅವರು ಅವರ ಅವರು ಅವಾರವಾಗಿರುವರು. ಅವರ ಎಣಿಕೆ ಹೇಗೆ ಮಾಡುವುದು? ತಮ್ಮ ಸೈನ್ಯದ ಬಗ್ಗೆ ಹೇಳ್ತಾನೆ. ನೋಡ್ರಿ ಗುರುದೇವ, ಇವರ ಎಣಿಕೆಯನ್ನು ಮಾಡಲು ಬರುವುದಿಲ್ಲ. ಇವರೆಲ್ಲ ಮಹಾವೀರರು ನಮ್ಮ ಸೈನ್ಯದಲ್ಲಿ ನನಗಾಗಿ. ದ್ರೋಣಾಚಾರ್ಯ, ಕೃಪಾಚಾರ್ಯ ಹೆಸರು ಯಾಕೆ ಹೇಳಿದ್ರು? ಅವರು ಯಾಕೆ ಹೇಳಿದ್ರಪ್ಪ? ಇಲ್ಲಿ ಅನ್ಯೇಚ ಬಹುವ ಶೂರ, ಇವರೆಲ್ಲ ಜೀವ ತೊರೆದು ಇವರು ನಮ್ಮ ಸೈನ್ಯ ಅಷ್ಟು ವೀರರ ಹೆಸರು. ಈ ಸೈನ್ಯದಲ್ಲಿ ಬಹಳ ಜನ ಇದ್ದಾರೆ. ಸೈನ್ಯದಲ್ಲಿ ಬ್ಲಾಹಿಕ, ಶಲ್ಯ, ಭಗದತ್ತ, ಜಯದ್ರಥ, ಅನೇಕ ಶೂರರು ಮಹಾರಥಿಗಳಿದ್ದಾರೆ. ಇವರೆಲ್ಲವೂ ಸಹ ಜೀವನ ಹಂಗ ತೊರೆದು ಬಂದವರು ಮತ್ತು ನನ್ನ ವಿಜಯಕ್ಕಾಗಿ ಸತ್ತು ಸಾಯಲು ತಯಾರಿದ್ದವರು. ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಹ. ಇವರೆಲ್ಲರೂ ಜನರ ಕೈಯಲ್ಲಿ ಹಿಡಿದುಕೊಂಡು ಏನ ಪ್ರಹರಿಸಿ, ಏನ ಖಡ್ಗ, ಗದಾ, ತ್ರಿಶೂಲ ಮುಂತಾದ ನಾನಾ ಪ್ರಕಾರದ ನಾನಾ ಶಸ್ತ್ರ ಅಂತ ಶಬ್ದ ಬಳಸ್ತಾರೆ. ನಾನಾ ಶಸ್ತ್ರ, ಯುದ್ಧ ವಿಶಾರದ, ಇವರ ಕೈಯಲ್ಲಿ ಪ್ರಹಾರಗಳು, ಬಾಣ, ತುಮುಲ, ಶಕ್ತಿ ಮೊದಲಾದ ಅಸ್ತ್ರ ಶಸ್ತ್ರ ಇವರೆಲ್ಲರ ಹಿಡ್ಕೊಂಡವರು. ಹೇಗೆ ಮಾಡಬೇಕು ಎಂದು, ಯುದ್ಧವನ್ನು ಹೇಗೆ ಮಾಡಬೇಕು ಅನ್ನುವಂತ ಪಟುಗಳು, ಕುಸ್ತಿ ಪಟುಗಳು ಇದ್ದಾರೆ ನನ್ನ ಸೈನ್ಯದೊಳಗೆ. ಇವರು ಯುದ್ಧ ಕಲೆಯನ್ನು ತುಂಬಾ ನಿಪುಣರು, ಕುಶಲರು. ಹೀಗೆ ದುರ್ಯೋಧನನ ಮಾತುಗಳು ಕೇಳಿ ದ್ರೋಣಾಚಾರ್ಯ ಏನ್ ಮಾತಾಡ್ತಾರೆ? ಮೂರ್ಖ ಹೋಗಿ ಗುರುವಿನ ಹತ್ರ ಮಾತಾಡ್ತಿದ್ದಾನ. ಗುರು ಏನು ಮಾತಾಡೋದಿಲ್ಲ, ಏನೇನು ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾನೆ ಮನುಷ್ಯನಲ್ಲಿ. ದುರ್ಯೋಧನನ ಮಾತುಗಳನ್ನು ಕೇಳಿದಂತ ಗುರುವರ್ಯ ಸುಮ್ಮನೆ ಇದ್ದಾರೆ, ಒಂದು ಮಾತು ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂತ ಹೇಳಿದ್ರೆ, ಗುರುಗಳು ಯಾಕೆ ಈತನ ಸುಮ್ಮನೆ ಮೌನವಾಗಿದ್ರು ಅಂದ್ರೆ, ಇವ್ರು ಹಾಕಿರುವಂತ ಊಟವನ್ನು ಉಂಡಿದ್ರು. ಅದಕ್ಕಾಗಿ ಇಲ್ಲಿ ಯಾವ ಶ್ರೀ ಗುರು ದ್ರೋಣಾಚಾರ್ಯ ಮತ್ತು ಭೀಷ್ಮರು ಇವರು ಅನ್ನ ಉಂಡಿದ್ರಲ್ಲ, ಅದಕ್ಕಾಗಿ ಮನುಷ್ಯನೊಳಗೆ ಏನಿರ್ತದಪ್ಪ ಅಂತ ಹೇಳಿದ್ರ ಇವ್ರ ಕಡೆ ಇದ್ರು ಅಷ್ಟೇ. ಸುಮ್ಮನೆ ಸ್ಥೂಲ ಶರೀರದಿಂದ ಇವ್ರ ಕಡೆ ನಿಂತಿದ್ರು. ಆದ್ರೆ ಗುರುಗಳು ಮತ್ತು ಭೀಷ್ಮರು ನಿಜವಾಗ್ಲೂ ಪಾಂಡವರ ಕಡೆನೆ ಅವ್ರ ಮನಸ್ಸಿತ್ತು. ಯಾಕಂತ ಹೇಳಿದ್ರೆ ನೋಡ್ರಿ, ನಾವು ನಿನ್ನೆ ದಿನ ಚಿಂತನೆ ಮಾಡ್ಕೋತ ಬಂದೆವು. ಮನುಷ್ಯನಿಗೆ ಧರ್ಮ ಏನಿದೆಯಲ್ಲ, ಈ ಧರ್ಮ ಮನುಷ್ಯನನ್ನ ಆಕರ್ಷಣೆ ಮಾಡ್ತದೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷತಾಹ ಅಂತ ಹೇಳ್ತದೆ. ಯಾಕೆ ನಾವೆಲ್ಲರೂ ಯಾವ ವಿಚಾರ ಚಂದ್ರೋದಯದಲ್ಲಿ ಬಂದಿರುವಂತ ಎಲ್ಲಾ ಪುರುಷರಿಗೆ ಇಚ್ಛೆ ಯಾವುದು ಅಂತ ಹೇಳಿದ್ರೆ, ಮನುಷ್ಯನಿಗೆ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಹಾಗಾದ್ರ ಈ ದುಃಖದ ನಿವೃತ್ತಿ ಹೆಂಗ ಆಗ್ತದ್ರಿ? ದುಃಖಕ್ಕ
ಮೂಲ ಕಾರಣವನ್ನು ನಿನ್ನೆ ದಿನ ನಾವು ಎಲ್ಲರೂ ಚಿಂತನೆ ಮಾಡ್ತಾ ಬಂದಿದ್ದೆವು. ದುಃಖಕ್ಕೆ ಮೂಲ ಕಾರಣ ಏನ್ರಿ? ಈಗ ದುರ್ಯೋಧನನಿಗೆ ದುಃಖಕ್ಕೆ ಮೂಲ ಕಾರಣ ಏನಾಗದ? ಅಜ್ಞಾನ. ಆ ಅಜ್ಞಾನಿ ಆಗಿರುವಂತ ಮನುಷ್ಯ ಹೀಗೆಲ್ಲ ತನ್ನ ಸೈನ್ಯದಲ್ಲಿ 11 ಅಕ್ಷಿಣಿ ಸೈನ್ಯ ಇದ್ದರೂ ಭಯಭೀತನಾಗಿ ಗುರುವಿನ ಹತ್ರ ಅಳಲನ್ನು ತೋಡ್ಕೊತಾ ಇದ್ದಾನೆ. ಹಾಗೆ ಈ ಸರ್ವ ದುಃಖದ ಆಂತ್ಯಾಂತಿಕ ನಿವೃತ್ತಿ ಅಜ್ಞಾನ ಸಹಿತ ಜನನ ಮರಣ ರೂಪ ಸಂಸಾರ ಸರ್ವ ದುಃಖಗಳು ನನ್ನಲ್ಲಿ 3 ಕಾಲದಲ್ಲಿಯೂ ಇಲ್ಲ ಎಂಬುದಾಗಿ ಅವರು ಮಿಥ್ಯತ್ವ ನಿಶ್ಚಯ ಆಂತ್ಯಾಂತಿಕ ನಿವೃತ್ತಿ ಶೇಖುವಪ್ಪರು ಮತ್ತು ತಮ್ಮಣ್ಣಪ್ಪರು ಎಲ್ಲರೂ ಚಿಂತನೆ ಮಾಡ್ತಾ ಬಂದಿದ್ರು. ಈಗ ದುಃಖಕ್ಕೆ ಮೂಲ ಕಾರಣ ಅಂತ ನಿನ್ನೆ ನಾವೆಲ್ಲರೂ ಚಿಂತನೆ ಮಾಡಿದ್ವಿ. ದುಃಖಕ್ಕೆ ಮೂಲ ಕಾರಣ ಏನ್ರಿ? ದುಃಖಕ್ಕೆ ಮೂಲ ಕಾರಣ ಅಜ್ಞಾನ. ಈ ಅಜ್ಞಾನ ನಮಗೆ ಅನುಭವ ಆಗಬೇಕಲ್ಲ, ಅದು ಹೆಂಗ ಆಗ್ತದ? ಈ ದೇಹ ಇರುತನ, ಈ ದೇಹದಿಂದ ನಮಗ ಅದು ಅನುಭವಕ್ಕೆ ಬರ್ತದ. ಏನ್ರಿ? ದೇಹ ಅದಕ್ಕೆ ಅನುಭವ ಬರ್ತದ. ಈ ಸ್ಥೂಲ ದೇಹ ಬಿಟ್ಟ ಮೇಲೆ ಸೂಕ್ಷ್ಮ ದೇಹದಲ್ಲಿ ಜೀವ ಮನೆ ಅಕ್ಕಪಕ್ಕನೆ 12 ದಿವಸ ತನ ಇರ್ತದ. ಆ 12 ದಿವಸ ಇದ್ದಾಗ ಎಲ್ಲಾರು ಮಾತಾಡ್ತಿರ್ತಾರ. ಎಲ್ಲಾರು ಮಾತಾಡಿದ್ದನ್ನ ಎಲ್ಲ ಕೇಳ್ತಾನಂತ. ಹೊಳ್ಳಿ ಮಾತಾಡಕ್ ಬರಂಗಿಲ್ಲ. ಯಾವ ಸೂಕ್ಷ್ಮ ಶರೀರ ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಯಾವುದನ್ನು ಮುಟ್ಟಕ್ ಆಗುವುದಿಲ್ಲ, ಅಂತ ಶರೀರ ಅದಕ್ಕೆ ಸೂಕ್ಷ್ಮ ಅಂತಾರೆ. ಯಾವ್ದು ಕಣ್ಣಿಗೆ ಕಾಣುತ್ತದ ನಾವು ಮುಟ್ಟಬಹುದು, ಯಾವ್ದು ಹುಟ್ಟು ಸಾವು ಅದ, ಇಂಥ ಹುಟ್ಟು ಸಾವಿರುವಂತ ಸ್ಥೂಲ ಶರೀರ ಇರುತನ ನನಗ ದುಃಖ ಅಂತ ಹೇಳ್ತಾನ. ದುಃಖ ಅಂತ ಹೇಳ್ತಾನ. ಯಾವಾಗ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರದ ವಿಯೋಗ ಆಗ್ತದ ಆಗ ಮರಣ ಅಂತ ನಾವೆಲ್ಲರೂ ಅಳ್ಕೋತ ಕೂಡ್ತೀವಿ. ಕೂತಾಗ ನಾವೇನ್ ತಿಳ್ಕೊಂಡೇವಿ? ಸತ್ವಾದ ಅಂತ ಹೇಳಿ ಈ ಸ್ಥೂಲ ಶರೀರವನ್ನು ಮಣ್ಣು ಮಾಡಿ ನಮ್ಮ ವಿಧಿ ವಿಧಾನಗಳು ಮಾಡಕ್ ಪ್ರಾರಂಭ ಮಾಡ್ತೀವಿ. ಆದ್ರ ಅಲ್ಲಿ ಒಬ್ಬ ಇರ್ತಾನ, ಆತ ಹೇಳ್ತಾರತ್ತ ಆ ಅಳು ಹೊತ್ನೊಳಗ ಆತನಿಗೆ ಬಹಳ ಭಯ ವಿಚಿತ್ರ ಅನಸ್ತಿರ್ತದಂತ. ಏನ್ ವಿಚಿತ್ರ ಅನಸ್ತಿರ್ತದ ಅಂದ್ರ ಇಷ್ಟೆಲ್ಲಾ ಕಷ್ಟಪಟ್ಟು ಏನ್ ಮಾಡದ ಅಂತ ಹೇಳಿದ್ರೆ ಸಂಸಾರ ಮಾಡದ. ಈ ಸಂಸಾರ ಮಾಡಿದ್ರು ಏನ್ ಆಗ್ತದಪ್ಪ ಅಂತ ಹೇಳಿದ್ರ ಈ ನನ್ನವ್ರು ಯಾರು ಇಲ್ಲಲ್ಲ. ಎಲ್ಲ ಏನಂತಾರ ಅಂತ ಹೇಳಿದ್ರ ನೀವ್ ಹಾದಿ ನಮಗ್ಯಾರ ಗತಿ ಅನ್ನವ್ರ ಅದಾರತ್ ನೋಡ್ರಿ. ನೀವ್ ಹಾದಿ ನಮಗ್ಯಾರ ಗತಿ ಅಂತ ಹೇಳ್ತಾರತ್ತ. ಇಷ್ಟ ಕಷ್ಟಪಟ್ಟು ಮನಿ ಇಷ್ಟ ಸಂಸಾರ ಮಾಡದಲ್ಲ, ನಿನಗ್ಯಾರ ಗತಿ ಅಂತ ಒಬ್ರು ಮಾತಾಡೋದಿಲ್ಲ. ಒಬ್ಬೊಬ್ರು ಅನ್ನೋದಿಲ್ಲ ನಿನಗ್ಯಾರ ಗತಿ ಅಂತ ಅನ್ನಲ್ಲ. ಎಲ್ಲಾರು ನಮಗಾಗಿನೇ ಅಳೋರ್ ನಾವು. ನನಗ್ಯಾರ ಗತಿ ಅನ್ನೋರು ಯಾರು? ಆದ್ರ ಇಟ್ಟು ದಿವಸ ಇಟ್ಟು ಚಂದ ಸಂಸಾರ ಮಾಡದೆ ಇಷ್ಟೆಲ್ಲ ನೀನು ಕಷ್ಟ ಸ್ವಾದಲ್ಲ, ನಿಂದೇನ ಗತಿ ಅಂತ ಒಬ್ಬರೊಬ್ಬೊಬ್ರು ನಮ್ಮನ್ನ ನೆನಸಲ್ಲ. ಅದಕ್ಕ ಇದು ಸತ್ಯ ಅದ, ವಾಸ್ತವಿಕ ಸತ್ಯ ಅದ. ಜೀವ ಎಲ್ಲಿ ತನ ಈ ಶರೀರ ಸ್ಥೂಲ ಇರ್ತದ ಅಲ್ಲಿ ತನ ದುಃಖ ಆಗ್ತದ. ದುಃಖಕ್ಕೆ ಮೂಲ ಕಾರಣ ಅಂದ್ರೆ ಈ ಶರೀರ. ಈ ಶರೀರಕ್ಕೆ ಹೆಂಗ್ರಪ್ಪ ಅಂದ್ರೆ ಜನನ. ಈ ದೇಹಕ್ಕ ಕಾರಣ ಏನು ಅಂದ್ರೆ ಜನನ. ಸರಿ, ಈ ದೇಹಕ್ಕ ಕಾರಣ ಯಾರ್ರಿ? ಈ ದೇಹ ಯಾಕೆ ಹುಟ್ಟಿತು ಅಂತ ಹೇಳಿದ್ರೆ ಇದಕ್ಕೆ ಏನ್ರಿ ಕಾರಣ? ಇದಕ್ಕ ಜನ್ಮ. ಈ ಜನ್ಮಕ್ಕ ಕಾರಣ ಯಾರು? ಈಗ ನಾವಂತೀವಿ ಏನ್ರಿ ಮಕ್ಕಳು ಆಗ್ಬಿಡ್ತಾವ, ಗೊತ್ತಿರ್ಲಿ ನಿಮಗ. ನಮ್ಮ ಪಾಪ ಕರ್ಮಗಳು ಹೆಚ್ಚಿದ್ದು ಅಂದ್ರೆ ಹೆಚ್ಚು ಮಕ್ಕಳು ಹಾಕವು. ನಮ್ಮ ಪುಣ್ಯ ಕರ್ಮಗಳು ಕಮ್ಮಿ ಇದ್ದು ಅಂದ್ರೆ ಮಕ್ಕಳು ಕಡಿಮೆ ಹಾಕವು. ಕಾರಣ ಗೊತ್ತೇನ್ರಿ? ಕಡಿಮೆ ಮಕ್ಕಳಾದಷ್ಟು ಚಿಂತೆ ಕಡಿಮೆ ಆತವು. ಕಡಿಮೆ ಮಕ್ಕಳಾದಷ್ಟು ಹೆಚ್ಚು ಮಕ್ಕಳಾದಷ್ಟು ಚಿಂತೆ ಹೆಚ್ಚಾಕವು. ಅವ್ರಿಗಾಗಿ ಮತ್ತವು ಕರ್ಮ ಬೆಳಿತಾನೆ ಹೋಗ್ತದೆ. ಇದರದ್ದು ದೊಡ್ಡ ಲೆಕ್ಕ ಅದು. ನಾವೆಲ್ಲರತ್ತು ಯಾವ ದೇವ್ರಿಗೆ ಬೇಡ್ಕೋರಿ, ಈ ದೇವ್ರಿಗೆ ಬೇಡ್ಕೋರಿ, ಮಕ್ಕಳಾಗ್ಲಿಕ್ಕಂದ್ರೆ ನಮ್ಮ ಮೋಕ್ಷ ಇಲ್ಲ, ಮಕ್ಕಳಾಗ್ಲಿಕ್ಕಂದ್ರೆ ಮೋಕ್ಷ ಇಲ್ಲ ಅಂತ ಹೇಳಿರುವಂತ ಮಾತು ಅದರದ ಅರ್ಥ ತಿಳಿದಿಲ್ಲ ನಮಗ. ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರ ಈ ಸ್ಥೂಲ ಶರೀರದಿಂದ ಆಗಿರುವಂತ ಮಕ್ಕಳದ ಸುದ್ದಿ ಹೇಳಿಲ್ಲ ಅವರು. ನೀನು ಗುರುವಿನ ಮಗು ಆಗ್ಲಿಕ್ಕಂದ್ರೆ ನಿನಗ ಮೋಕ್ಷ ಇಲ್ಲ ಅಂದಾರ. ನಿನಗ ಗುರುವಿನ ಮಗು ಆಗಪ್ಪ. ನೀ ಗುರುವಿನ ಮಗು. ಮೋಕ್ಷದ ಅರ್ಥ ಏನ್ರಿ? ಮೋಕ್ಷ ಅಂದ್ರೆ ನೀ ಎಲ್ಲರೂ ಹೋಗಿ ಗೋಲೋಕ ವೈಕುಂಠ ಲೋಕ ಅದಲ್ಲ, ಸರ್ವ ದುಃಖದ ನಿವೃತ್ತಿ. ಈ ದುಃಖ ನಿವೃತ್ತಿ ಹೆಂಗ ಆಗ್ಬೇಕು? ಮೋಕ್ಷ ಅದ್ರ ತಾತ್ಪರ್ಯ ಏನಂದ್ರೆ ಮೋಹದ ಕ್ಷಯ.
ನಾವ್ ಮಕ್ಳು ಹೆಚ್ಚಾದಂಗ ಮೋಹ ಬೆಳ್ಕೊತ ಹೋಗ್ತದ. ಹೆಂಗ ಮೋಹ ಬೆಳ್ಕೊತ ಹೋಗ್ತದ ಹಂಗ ದುಃಖನು ಜಾಸ್ತಿ ಆಗ್ತದ. ಎಲ್ಲಿ ಮೋಹ ಅದ ಅಲ್ಲಿ ದುಃಖ ಅದ. ಅದಕ್ಕೆ ಈ ಮೋಹಕ್ಕಾಗಿನೇ ಯುದ್ಧ ನಡೆದಿದ್ದು. ನನ್ನವರು ಮತ್ತು ನನ್ನ ತಮ್ಮನ ಮಕ್ಕಳು. ನೋಡ್ರಿ ರಾಜನ ಮಾತುಗಳು ಹೆಂಗಿರ್ತಾವ. ನನ್ನವರು ನನ್ನ ತಮ್ಮನ ಮಕ್ಕಳು ಅಂದಾಗ ನಾವೆಲ್ಲರೂ ದ್ವೈತ ಬುದ್ಧಿ ನಮ್ಮ ಮನಿ ಒಳಗೆ ಎಲ್ಲಾರು ಬ್ಯಾರೆ ಆಗ್ಲಿಕ್ಕೂ ಕಾರಣ ಆಗ್ತದ. ಒಬ್ಬ ತಮ್ಮ ಇನ್ನೊಬ್ಬನ ಮುಖ ನೋಡ್ಲಾರ್ದಕ್ಕೂ ಕಾರಣ ಆಗ್ತದ. ಕಾರಣ ಏನು? ಮದುವೆ ಆಗೋಕ್ಕಿಂತ ಮುಂಚಿತವಾಗಿ, ಅದೇ ಮದುವೆ ಆದ್ಮೇಲೆ ಇಬ್ಬರು ಸೊಸೆದಾರು ಒಂದ್ ವೇಳೆ ತತ್ವಜ್ಞಾನಿ ಇದ್ದಿದ್ರ, ಮೋಹದ ಕ್ಷಯ ಆಗಿದ್ರ ಆ ಮನೆಯನ್ನು ಅವರು ಮಹಾಮನಿ ಮಾಡ್ಬೋದು. ಇಬ್ರು ಸೊಸೆದಾರಿದ್ರು, ಇಬ್ರು ಒಬ್ರಿಗೊಬ್ರು ಅಗದಿ ಆನಂದವಾಗಿ ನಾವು ಇಬ್ರು ಆನಂದ ನೋಡ್ರಿ. ಆನಂದ ಪಡ್ಬೇಕಾಗಿತ್ತಂದ್ರ ಮೋಹದ ಕ್ಷಯ ಆಗ್ಬೇಕು. ಆನಂದ ಪಡ್ಬೇಕಾಗಿತ್ತಂದ್ರ ನಾವು ಮೋಹ ಬಿಡ್ಬೇಕು. ಆ ಮೋಹ ಬಿಟ್ಟು ಇಬ್ರು ಸೊಸೆದಾರ ಇದು ನಮ್ಮ ಮನಿ, ಈ ಸುಂದರ ಮನಿಯನ್ನ ನಮ್ಮ ಮನಿ ಅಂತ ಮಾಡೋಣ, ಇಲ್ಲಿರೋರೆಲ್ಲ ನಮ್ಮ ತಂದೆ ತಾಯಿ ಸಮಾನರು, ನಾವೆಲ್ಲರೂ ಒಂದು ಸೋದರಿಯಂಗಿರೋಣ ಅನ್ನುವಂತ ಒಂದು ಜ್ಞಾನ ಮನಿಯೊಳಗಿತ್ತಂದ್ರ ಆ ಮನೆ ಹಂಗ ಸುಂದರವಾಗಿ ಆಗ್ತದಲ್ಲ. ಹಂಗ ನಮ್ಮೆಲ್ಲರಿಗೆ ಈ ಮೋಹದ ಕ್ಷಯ ಆಗಬೇಕು ಅಂತ ಹೇಳಿದ್ರ ಜ್ಞಾನ ಬೇಕಾಗ್ತದ. ಈ ಅಜ್ಞಾನದಿಂದ ದುಃಖ ಶರೀರಕ್ಕದ. ಈ ಶರೀರಕ್ಕ ಜನ್ಮದ ಈ ಜನ್ಮಕ್ಕ ಕಾರಣ ಏನ್ರಿ ಅಂದ್ರೆ ನಾವು ಮಾಡಿರುವಂತ ಪಾಪ ಪುಣ್ಯ ಕರ್ಮಗಳು. ಬಹಳಷ್ಟು ಕರ್ಮಗಳು ಹೋಗಿರ್ತಾವ ನಮ್ಮಿಂದ, ಪಾಪ ಪುಣ್ಯದ ಕರ್ಮಗಳು. ಆ ಪಾಪ ಪುಣ್ಯದ ಕರ್ಮಕ್ಕ ಕಾರಣ ಯಾರ್ರಿ ಅಂತ ಹೇಳಿದಾಗ ನೀನ್ ಅಂದಿದ್ದೆವು ರಾಗದ್ವೇಷಗಳು. ರಾಗ ಅಂದ್ರೆ ಏನ್ರಿ? ರಾಗ ಅಂದ್ರ ಆಸೆ. ಆ ಆಸೆ ನಮ್ಗೆ ಈಡೇರ್ಲಿಲ್ಲಪ್ಪ, ರಾಗ ತಂತು ಅಂದ್ರೆ ಹಿಂಗ ಆಗ್ಬೇಕಿತ್ತು ಅನ್ನುವಂತ ರಾಗ. ಆ ರಾಗ ಈಡೇರ್ಲಿಲ್ಲ ಅಂದ್ರೆ ದ್ವೇಷ ಆಗ್ತದ. ಆ ರಾಗ ದ್ವೇಷಕ್ಕೆ ಮತ್ತೇನ್ರಿ ಕಾರಣ ಅಂದ್ರ ಅನುಕೂಲ ಪ್ರತಿಕೂಲ ಬುದ್ಧಿ. ನಮ್ಮೊಳಗ ಅನುಕೂಲ ಬುದ್ಧಿ ಇದ್ದಾಗ ಆನಂದವಾಗಿರ್ತೀವಿ. ಪ್ರತಿಕೂಲ ಬುದ್ಧಿ ಇದ್ದಾಗ ಏನ್ ಮಾಡ್ತೀವಿ ನೋಡ್ರಿ. ಎಷ್ಟೋ ಕರ್ಮಕ್ಕ ನೀವೆಲ್ಲ ಪೇಪರ್ನಾಗ ಓದ್ತಿರ್ತೀರಿ ಲೌಕಿಕದೊಳಗ. ಅನುಕೂಲ ಪ್ರತಿಕೂಲ ಯಾರ ಆದ್ರಂದ್ರ ಮಕ್ಕಳನ್ನ ಸಾಯ ಹೊಡೆದು ಬಿಡ್ತಾರ. ಯಾರಾದ್ರೂ ಮಕ್ಕಳು ಅಡ್ಡ ಬಂದ್ರ ಮಕ್ಕಳನ್ನ ಮುಗಿಸ್ತಾರ, ಗಂಡನ ಮುಗಿಸ್ತಾರ, ಹೆಂಡತಿನ ಮುಗಿಸ್ತಾರ. ನೋಡ್ರಿ ಹೆಂಗಿರ್ತಾವ ಅನುಕೂಲ ಪ್ರತಿಕೂಲ. ಹಿಂಗ ಅಜ್ಞಾನದೊಳಗ ಜೀವ ಅನಂತ ಪಾಪ ಮಾಡಿರ್ತಾನ, ಅನಂತ ತಪ್ಪು ಕೆಲಸಗಳನ್ನು ಮಾಡಿರ್ತಾರ. ಅದಕ್ಕಾಗಿ ಅನುಕೂಲ ಪ್ರತಿಕೂಲ ಬುದ್ಧಿ. ಇದಕ್ಕೆ ಕಾರಣ ಏನ್ರಿ? ಇದಕ್ಕೆ ಕಾರಣನ ದ್ವೈತ ಬುದ್ಧಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರ ದ್ವೈತ ಬುದ್ಧಿ. ದ್ವೈತ ಬುದ್ಧಿ ಅಂದ್ರೆ ಏನು? ಅದ್ವೈತ ವೃದ್ಧಿಯಲ್ಲಿ ನನ್ನವರು ಅವರು. ನೋಡ್ರಿ ನೀವು ತಾಯಿಂದಿರೆಲ್ಲ ಮದುವೆ ಬಂದಾಗ ಆ ಮನೆಯಾಗ ಅವ್ರ ಅಪ್ಪ ನಮ್ಮ ಅಪ್ಪನ ಸಾಮಾನು ಕೊಟ್ಟಾನ, ಅದ್ರ ಮೇಲೆ ಹೆಸರು ಹಾಕ್ಯಾರ, ಇವ್ ನನ್ನು ಅಂತ ಅದಕ್ ನೋಡ್ಕೊತ ಕೂತಿರ್ತಾರ. ಹಂಗ ದ್ವೈತ ಬುದ್ಧಿ ಅಂದ್ರೆ ನನ್ನವರು, ನನ್ನ ಮಕ್ಕಳು, ಅವ್ರ ಮಕ್ಕಳು. ನಮ್ಮ ಮಕ್ಕಳಿಗೆ ಊಟಕ್ಕೆ ಕೊಡ್ಲಿಲ್ಲ, ಅವ್ರ ಮಕ್ಕಳಿಗೆ ಊಟಕ್ಕೆ ಕೊಡ್ಲಿಲ್ಲ. ಈ ದ್ವೈತ ಬುದ್ಧಿ. ಈ ದ್ವೈತ ಬುದ್ಧಿಗೆ ಕಾರಣ ಏನು? ನನ್ನವರು ಅವರು ಅಂತ ಹೇಳಿ ಕಾರಣ ಏನ್ ಹೇಳ್ರಿ? ಅಧ್ಯಾಸ. ಈ ಅಧ್ಯಾಸಕ್ಕೆ ಕಾರಣ ಯಾವ್ದಂದ್ರ ಅಜ್ಞಾನ. ಮತ್ತು ಎಲ್ಲಿಗೆ ಬರ್ತದಂದ್ರ ಅಜ್ಞಾನ. ಆದ್ದರಿಂದ ನಮ್ಮ ದುಃಖಕ್ಕ ಮೂಲ ಕಾರಣ ಯಾವದ್ರಿ ಅಂತ ಹೇಳಿದ್ರೇನ್ರಿ? ಯಾವುದು? ಅಜ್ಞಾನ. ಅಧ್ಯಾಸ. ಯಾವ ಅಧ್ಯಾಸ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಒಳಗ ಅದು ಏನಾಗಿರ್ತದ ಅಂದ್ರ ಮರಿವಾಗಿರ್ತದ. ಅಂತ ನಮಗ ಎಲ್ಲಿ ತನ ಇದರದ ನಮಗ ಜ್ಞಾನ ಆಗುವುದಿಲ್ಲ, ಅಲ್ಲಿ ತರ ನಮಗ ದುಃಖ ಆಗ್ತದ. ಹಂಗ ಅರ್ಜುನ ಇಲ್ಲಿ ಜ್ಞಾನಿ ಆನ, ಧರ್ಮವಂತ ಆನ. ದುರ್ಯೋಧನ ಅಧರ್ಮಿ ಆನ. ಅಧರ್ಮಿಗೆ ಯಾವಾಗ್ಲೂ ದುಃಖ ಇರೋದ. ಇಂಥ ದುಃಖ ಮನುಷ್ಯನಿಗೆ ನಾವು ಎಲ್ಲಿ ತರ ಅದ್ರ ಜೊತೆಗಿರ್ತೀವಿ ಅಲ್ಲಿ ತರ ನಮ್ಮೆಲ್ಲರಿಗೆ ಏನಾಗ್ತಿರ್ತದ ಅಂತ ಹೇಳಿದ್ರ ಭಯ ಕಾಡ್ತದ. ಆ ಭಯ ನಿರ್ಭಯ ಆಗಬೇಕಾಗಿತ್ತಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಹತ್ರ ನಾವು ಏನ್ ಮಾಡ್ಬೇಕ್ರಿ ಅಂತ ಹೇಳಿದ್ರ ಅಭ್ಯಾಸ ಮಾಡಿ ಜ್ಞಾನ ಮಾಡ್ಕೋಬೇಕು. ಇದು ಎಲ್ಲರಿಗೂ ತಿಳಿಯಂಗಿಲ್ರಿ. ಮತ್ತ ಜ್ಞಾನ ಮಾಡ್ಕೋಬೇಕು, ಇಲ್ಲಿಗೆ ಬರ್ಬೇಕು ಅನ್ನೋದು ಎಲ್ಲರಿಗ ಆಗಲ್ಲ. ನಮಗ ದೈವ ಕೃಪೆ ಆಗದಂತ ತಿಳ್ಕೊಬೇಕು ನಾವು. ಎಷ್ಟೋ ಜನ ಸಂತರ ಶರಣರಾರ ಈ ಕಡೆ ಬರಂಗಿಲ್ಲ. ನಮಗ ದೈವ ಕೃಪೆ ಆಗದ, ಗ್ರಂಥದ ಕೃಪೆ ಆಗದ, ಅಂತಃಕರಣ ಕೃಪೆ ಆಗದ ಅಂತ ನಾವು ತಿಳ್ಕೊಬೇಕಾಗ್ತದ. ಯಾಕಂತ ಹೇಳಿದ್ರ ದೈವ ಕೃಪೆ, ಅಂತಃಕರಣ ಕೃಪೆ, ಗ್ರಂಥ ಕೃಪೆ, ಗುರು ಕೃಪೆ, ದೇವ ಕೃಪೆ, ಹೀಗೆಲ್ಲಾ ಕೃಪೆ ಇದ್ರೆ ನಾವು ದಿನಂ ಪ್ರತಿ ಸತ್ಸಂಗಕ್ಕೆ ಬರ್ತೀವಿ. ಇಲ್ಲ ಅಂದ್ರೆ ಬರುದೇ ಇಲ್ಲ.
ಬರುವುದೇ ಇಲ್ಲ, ನಾವು ಇಲ್ಲಿ ಬರಾಕ್ ಆಗೋದಿಲ್ಲ. ಅದಕ್ಕೆ ಈ ಆವರಣ ಅಜ್ಞಾನವನ್ನು ಬಿಟ್ಟು ನಮ್ಮಲ್ಲಿ ಸುಜ್ಞಾನ ಬರ್ಬೇಕಾಗಿತ್ತಪ್ಪ ಅಂತ ಹೇಳಿದ್ರ ನಾವೇನ್ ಮಾಡ್ಬೇಕ್ರಿ? ನಮ್ಮಲ್ಲಿ ಏನಾಗೈತಂದ್ರ ಅಧ್ಯಾಸ ಅಂತ, ಏನ್ ಅಧ್ಯಾಸವೇ ಅಜ್ಞಾನಕ್ಕೆ ಕಾರಣ. ಅಧ್ಯಾಸ ಅಂತ ಹೇಳಿದ್ರ ಭ್ರಾಂತಿ. ಏನಾಗೈತ್ರಿ ನಮಗ ಅಲ್ಲಿ ಭ್ರಾಂತಿ ಹಿಡಿದದು. ಏನು ಭ್ರಾಂತಿ ಆಗ್ಯದ ಅಂದ್ರ ತಿಳ್ಕೊಳ್ದಂಗ್ ಮಾಡ್ಯದದು ಆವರಣ. ಆ ವಸ್ತು ಕಾಣ್ಲಾರ್ದಂಗ ಹೆಂಗ್ ಬಟ್ಟಿ ಮುಚ್ಚಿರ್ತದಲ್ಲ, ಹಂಗ ನಮ್ಮ ಪರಿಚಯ ಕಾಣ್ಲಾರ್ದಂಗ ಯಾವ ಭ್ರಾಂತಿ ಮೂಲಕ ನಾವಿಲ್ಲಿ ಏನು ಇಲ್ಲದನ್ನು ಇದೆ ಅಂತ ನಾವು ತಿಳ್ಕೊಂಡಿವದ ಅದಕ್ಕೆ ಅಧ್ಯಾಸ ಅಂತಾರ. ಈ ಅಧ್ಯಾಸಕ್ಕೆ ಮೂಲ ಕಾರಣ ಯಾವುದಪ್ಪ ಅಂದ್ರ ಅಜ್ಞಾನ. ಅದಕ್ಕೆ ನಾವು ಅಧ್ಯಾಸ ಯಾವ್ದ್ರಿ? ಅಧ್ಯಾಸ ಏನ ಅಧ್ಯಾಸ ಅಂತ ಹೇಳಿದ್ರ ಯಾವುದು ಇಲ್ಲಲ್ಲ ಅದನ್ನ ಇದೆ ಅಂತ ತಿಳಿದೇವ್ ನಾವು. ಅಂದ್ರ ಈ ಸುಖ ಹಿಂಗ ಮಾಡಿದ್ರ ನಾವು ದ್ವೈತ ಬುದ್ಧಿ ಮಾಡ್ಬಿಟ್ರೆ ನಮ್ಗೆ ಸುಖ ಸಿಗ್ತದ. ನಾವು ಹೇಳ್ತಿರ್ತಾರ ನೋಡ್ರಿ, ನಾವು ಗಂಡ ಹೆಂಡತಿ ನಮ್ಮ ಮಕ್ಕಳು ನಾವು ಆರಾಮಾಗಿರ್ತೀವಿ, ಈ ಕೂಡು ಸಂಸಾರದೊಳಗೆ ನಾವ್ಯಾಕೆ ಇರ್ಬೇಕು, ನಮ್ಮಷ್ಟಕ್ಕೆ ನಾವು ಆರಾಮ ಇರ್ತೀವಿ ಅನ್ನುವಂಥ ದ್ವೈತ ಬುದ್ಧಿ ಮಾತಾಡ್ತೀವಲ್ಲ, ಅಲ್ಲಿ ನಿಜವಾಗ್ಲೂ ಸಂಸಾರದೊಳಗೆ ಸುಖ ಇರುವುದಿಲ್ಲ. ಅಲ್ಲಿ ಎಲ್ಲಾರ ಜೊತೆ ಇದ್ರ ಬಹಳ ಆನಂದ ಇರ್ತದ. ಯಾಕಂದ್ರೆ ಅವ್ರೆಲ್ಲಾರು ಬಹಳಷ್ಟು ಮಂದಿ ಇದ್ದವ್ರು ನಮ್ ಕೆಲ್ಸಕ್ಕೆ ಬರ್ತಾರ. ಸಣ್ಣ ಮಕ್ಕಳಾಗಿರ್ಬೋದು, ಮನಿ ಕೆಲಸ ಆಗಿರ್ಬೋದು, ಎಲ್ಲಾ ಕೆಲಸದವ್ರ ಜೊತೆ ಎಲ್ಲರ ಜೊತೆ ಇದ್ದುಕೊಂಡು ಒಂದಿಷ್ಟು ಕೆಲಸ ಹೆಚ್ಚಾದ್ರೂ ಸಹ ನಮ್ಮ ಕೆಲಸಗಳು ಸುರಳಿತ ಮಾಡ್ಕೊಳಕ ಅದ್ವೈತ ಬುದ್ಧಿ ಇತ್ತಂದ್ರ ಆ ಮನೆ ಸುಂದರವಾಗಿ ನಡೀತದ. ಇಲ್ಲಿ ದ್ವೈತ ಬುದ್ಧಿ ಇತ್ತಂದ್ರ ಏನ್ ಮಾಡ್ತದಪ್ಪ ಅಂದ್ರ ಅದು ತಿಳಿಗೊಳಿಸ್ಕೊಳಂಗಿಲ್ಲ. ಅಧ್ಯಾಸ ಅಂದ್ರೆ ಇಲ್ಲದ ಕಲ್ಪನೆ ಮಾಡಿಸ್ತದ. ಇಲ್ಲದ ಕಲ್ಪನೆ ಮಾಡಿ ಅಲ್ಲಿ ದುಃಖಕ್ಕ ಕಾರಣ ಆಗ್ತದ. ಹಂಗಿಲ್ಲಿ ದುರ್ಯೋಧನ ಇವರೆಲ್ಲರನ್ನ ನೋಡಿರುವಂತ ಸೈನ್ಯ ಆಗ್ಲ ಭೀಮನನ್ನ ಹೊಡಿಬೇಕು, ಸಾಯಿಸ್ಬೇಕಂತ ಎಷ್ಟೋ ಪ್ರಯತ್ನ ಪಟ್ಟಿರ್ತಾನೆ, ಅವೆಲ್ಲ ಆಗುದಿಲ್ಲ. ಆಗ್ಲಾರ್ಕ ಈಗ ತನ್ನ ಗುರುವಿನ ಹತ್ರ ಅವ್ರ ಭಯ ಅದ, ಆತನಿಗೆ ಅರ್ಜುನನ ಬಗ್ಗೆ ಭಯ ಅದ. ಭೀಮಾರ್ಜುನ ಅಂತ ಹೇಳ್ತಾರ ನೋಡ್ರಿ ಹಿಂದ. ಭೀಮ ಅರ್ಜುನ ಇಬ್ರು ಧರ್ಮದಲ್ಲಿ ಧರ್ಮವಂತರದಾರ, ಯುದ್ಧದಲ್ಲಿ ವಿಶಾರದಾರ, ಯುದ್ಧದಲ್ಲೇನು ಪರಿಣಿತರದಾರ. ಅದಕ್ಕಾಗಿ ಇಲ್ಲಿ ಹೆಂಗಿರ್ತದಪ್ಪ ಅಂತ ಹೇಳಿದ್ರ ಮನುಷ್ಯನಿಗೆ ಭಯ ಕಾಡ್ತದ. ಅಂತ ಭಯಕ್ಕ ಕಾರಣ ಏನು ಅಂತ ಹೇಳಿದ್ರೆ ಅಧರ್ಮ. ಹಾಗಾಗಿ ನಾವೆಲ್ಲರೂ ಧರ್ಮವನ್ನು ತಿಳ್ಕೊಬೇಕಾಗಿತ್ತಂದ್ರ ಅದಕ್ಕೆ ನಾವು ಧರ್ಮ ಬಹಳ ಮುಖ್ಯ ಅದ. ಯಾವ ಧರ್ಮ ರೀ? ಯಾವುದು ಸತ್ಯ ಅದ ಅಂತ ಸತ್ಯದ ವಿಷಯನ ನಮಗ್ ತಿಳಿತಂದ್ರ ಆ ಧರ್ಮದ ಶ್ರೀಮಂತಿಕೆ ನಮ್ಮನ್ನ ಕಾಪಾಡ್ತದ ಅನ್ನುವಂತ ವಿಚಾರ ತಾವು ನೀವು ನಾವೆಲ್ಲ ಶಾಸ್ತ್ರದಲ್ಲಿ ಕೇಳ್ತಾ ಬಂದಿದ್ದೀವಿ. ಈ 9ನೇ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರ, ಅನ್ಯೇಚ ಭಾವ ಶೂರ ಮಧರ್ ತ್ಯುಕ್ತ ಜೀವಿತಾಹ ನಾನಾ ಶಸ್ತ್ರ ಪ್ರಹರಣ ಸರ್ವೇ ವಿದ್ಧ ವಿಶಾರದಾಹ. ಇವರೆಲ್ಲ ನನಗಾಗಿ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ, ಶಾಸ್ತ್ರಾಸ್ತ್ರ ತಮ್ಮ ಜೀವದ ಹಂಗನ್ನು ತೊರೆದು ಶಸ್ತ್ರಾಸ್ತ್ರಗಳನ್ನು ಕೈಯಲ್ಲಿ ಧಾರಣ ಮಾಡಿಕೊಂಡು ಬಂದು ನನಗಾಗಿಯೇ ಸ್ವಾಮಿಗಾಗಿಯೇ ತಮ್ಮ ಪ್ರಾಣವನ್ನು ಅರ್ಪಿಸಲು ಬಂದಿರುವರು ಅನ್ನುವಂತ ಆ ಯಾವ ದುರ್ಯೋಧನನ ವಿಚಾರವನ್ನು ಜ್ಞಾನೇಶ್ವರ ಮೌಲ್ಯವರು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಮೌಲ್ಯವರು ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ, ಪತಿವ್ರತ ಸ್ತ್ರೀಯರು ಹೆಂಗ ತನ್ನ ಪತಿಯನ್ನು ಬಿಟ್ಟು ಅನ್ಯರನ್ನು ಸೇವಿಸುವುದಿಲ್ಲ, ಹಂಗ ಇವರು ಸ್ವಾಮಿ ಕಾರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಬಂದಿರುವರು ಅನ್ನುವಂತ ಮಾತನ್ನು ಹೇಳ್ತಾ ಹೋಗ್ತಾರ. ಬಹಳಷ್ಟು ಸುಸಾರ್ವವಾಗಿ ವರ್ಣನೆ ಮಾಡಿರುವಂತ ಮಾವಲಿ ಅವರಿಗೆ ಅನಂತ ನಮನವನ್ನು ಸಲ್ಲಿಸಿ, ಭಗವಂತ ನುಡಿಸಿರುವಂತ ಭಗವಂತನಿಗೆ ಕೃಷ್ಣಾರ್ಪಣ ಭಗವಂತನಿಗೂ ಅರ್ಪಣವನ್ನು ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿ.